ಗೈಸ್, ಎಲ್ರಿಗೂ ಕೂಡ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮದುವೆ ಮನೆಗೆ ಎಲ್ಲರೂ ಕೂಡ ಬಂದಿರ್ತಾರೆ. ಬಂದ ತಕ್ಷಣ ಮೀನಾ ಸೂರ್ಯ ಒಳ್ಳೆ ಡ್ಯಾನ್ಸ್ನ ಮಾಡ್ತಾ ಇರ್ತಾರೆ. ಅದಾದ ನಂತರ ಎಲ್ಲರೂ ಕೂಡ ರೆಡಿ ಆಗ್ತಾ ಇರ್ತಾರೆ. ಹಾಗೆ ಕನಕ ಒಂದು ವೈಟ್ ಸೀರೆನಲ್ಲಿ ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇರ್ತಾಳೆ. ಅರುಣ್ ಕೂಡ ರೆಡಿಯಾಗಿ ಕೂತಿರ್ತಾನೆ. ಸೂರ್ಯ ಹಾಗೆ ಎಲ್ರಿಗೂ ಬರ್ತಾ ಇರೋರಿಗೆ ಹೊರಗಡೆ ಎಲ್ಲ ಪನ್ನೀರೆಲ್ಲ ಹಾಕಿ ವೆಲ್ಕಮ್ ಮಾಡ್ಕೋತಾ ಇರ್ತಾನೆ. ರವಿ ಕೇಟ್ರಿಂಗ್ ಎಲ್ಲ ನೋಡ್ಕೋತಾ ಇರೋದ್ರಿಂದ ಅಡುಗೆ ತಿಂಡಿ ಎಲ್ಲದನ್ನು ಕೂಡ ಅವನೇ ನೋಡ್ಕೋತಾ ಇರ್ತಾನೆ. ಹಾಗೆ ಶ್ರುತಿ ಬಂದ್ಬಿಟ್ಟು, ರವಿ ಬಾ ನಾವು ಹೋಗಿ ಮೊದಲು ಕನಕಂಗೆ ಈ ಜ್ಯುವೆಲ್ಸ್ ಎಲ್ಲ ಕೊಟ್ಬರೋಣ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಶ್ರುತಿ, ಒಂದು 5 ನಿಮಿಷ ಇರು ಶ್ರುತಿ, ಇವಾಗಲೇ ನಾನು ಎಲ್ಲ ಕೆಲಸ ಶುರು ಮಾಡಿದ್ದೀನಿ, ನಾನಿಲ್ಲ ಅಂದರೆ ಸರಿ ಹೋಗೋದಿಲ್ಲ ಅಂತ ಹೇಳಿದಾಗ, ನೋಡು 5 ನಿಮಿಷ ಅಷ್ಟೇ, ಗಿಫ್ಟ್ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಈ ಕಡೆ ಅವರಿಬ್ಬರು ಬರ್ತಾ ಇರ್ತಾರೆ. ಶಾಂತಿ ಮತ್ತು ರಂಗನಾಥ್ ಅವರು ಕೂತಿರ್ತಾರೆ. ಕುಸುಮ ಅವ್ರು ಬಂದು, ಅಣ್ಣ ಎಲ್ಲ ಸರಿಯಾಗಿದೆಯಾ ಅಂತ ಹೇಳಿದಾಗ, ಹೌದಮ್ಮ. ತಿಂಡಿ ಎಲ್ಲ ಆಯ್ತಾ ಅಣ್ಣ? ಆಯ್ತಮ್ಮ, ನೀವು ನನ್ನ ಬಗ್ಗೆ ಏನೂ ವಿಚಾರಿಸ್ಕೊಬೇಡಿ. ಅಲ್ಲ ಕಾಫಿ ಏನಾದರೂ ಅಂತ ಹೇಳಿದಾಗ, ನೋಡಮ್ಮ, ನಾವು ಈ ಮನೆಯವರೇ ಅಂತಲೇ ಅಂದ್ಕೊಳ್ಳಿ, ಬೇರೆಯವರು ಅಂತ ಹೇಳಿ ಉಪಚಾರ ಮಾಡೋದಕ್ಕೆ ಬರಬೇಡಿ. ಮನೆಯಲ್ಲಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನೀವು ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕಿದ್ರೆ, ಅಮ್ಮ ನಿಮ್ಗೇನಾದ್ರೂ ಇದು ಕೊಡ್ಲಾ ಕಾಫಿ ಅಂತ ಹೇಳಿದಾಗ, ಏನು ಬೇಕಾಗಿಲ್ಲ ಅಂತ ಹೇಳ್ತಾಳೆ. ಹೌದೌದು, ಏನು ಬೇಕಾಗಿಲ್ಲ, ಎಲ್ಲನೂ ಚೆನ್ನಾಗಿ ನುಂಗ್ಬಿಟ್ಟೆ ಕೂತಿದ್ದಾಳಲ್ವಾ, ಇನ್ನೇನು ಬೇಕು ಅಂತ ಹೇಳಿದಾಗ, ಏನ್ರಿ ಹೇಳಿದ್ರಿ? ನೋಡಿ ಮದುವೆ ಮಂಟಪ ಎಷ್ಟು ಕಲಕಲೆ ಆಗಿದೆ ಅಂತ ಹೇಳಿದಾಗ, ನಾನು ಮದುವೆ ಮಂಟಪ ಏನೋ ಮೈದಾನದ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇದು ಮೈದಾನ ಸೆಟ್ ತುಂಬಿಟ್ಟಿರೋ ಡಬ್ಬ ಥರ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ, ಹೌದು ಕಣೆ, ಹೌದು, ನಿನಗೆ ಮದುವೆ ಮನೆ ಹೇಗಿದ್ರೂ ಕಷ್ಟನೇ. ಹೌದ್ರಿ, ಹೌದು, ನನ್ನ ಸೊಸೆ ಚಿನ್ನ ಕೊಟ್ಟಿದ್ದಾಳೆ, ಇನ್ನು ನೀವು 1 ಲಕ್ಷ ದುಡ್ಡು ಕೊಟ್ಟಿದ್ದೀರಾ, ನನ್ನ ಮಗ ಅಡುಗೆ ಮಾಡೋದನ್ನೆಲ್ಲ ವಹಿಸ್ಕೊಂಡಿದ್ದಾನೆ, ಎಲ್ಲ ನಮ್ಮನೆಯಿಂದನೇ ಬರ್ತಾ ಇರೋದು, ನನ್ನ ಇದರಿಂದನೇ ನಡೀತಾ ಇರೋದು ಮದುವೆ, ಅಂಥದ್ರಲ್ಲಿ ನೀವು ನನ್ನನ್ನು ಯಾಕ್ರಿ ಬೈತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ, ನೋಡೇ, ನಿನ್ಗೆ ಏನು ಹೇಳಿದ್ರು ಅಷ್ಟೇ, ಹೋಗು, ನೀನು ಕೂತ್ಕೊಂಡು ಬೇಜಾರಾಗ್ತಾ ಇದ್ರೆ ಮೀನಿಗೆ ಹೋಗಿ ಸಹಾಯ ಮಾಡು. ಏನೋ ನಾನು ಮೀನಿಗೆ ಸಹಾಯನ ಯಾಕೆ ಬಂದ್ಬಿಡಿ ಅಂತ ಹೇಳಿದಾಗ, ಇಲ್ಲ ಅಂತಂದರೆ ಹೋಗಿ ಎಲೆ ಎತ್ತೆ. ಹೌದೌದು, ನೀವು ಈ ಮಾತನ್ನು ಹೇಳ್ತೀರಾ, ಏನು ಕೆಲಸ ಇಲ್ಲ ಅಂದರೆ ಹೋಗಿ ಊಟದ ಹಾಲಲ್ಲಿ ಎಲೆ ಎತ್ತು ಅಂತ ಹೇಳಿ, ಅದು ಒಳ್ಳೆ ಪುಣ್ಯದ ಕೆಲಸ ಕಣೆ, ಇನ್ನೊಂದೊಳಗೆ ಎತ್ತು ಅಂತ ಹೇಳೋದಿಲ್ಲ, ಯಾಕೆ ಆ ಪುಣ್ಯ ನನಗೆ ಬರುತ್ತೆ ಅಂತನಾ ಅಂತ ಹೇಳಿದಾಗ, ಹೌದು, ಹಂಗಿದ್ರೆ ಹೋಗಿ ಎಲೆ ಎತ್ತು ಅಂತ ಹೇಳಿದಾಗ, ಬಂದ್ಬಿಡಿ ಅಂತ ಹೇಳ್ತಾಳೆ. ಚೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪಾಪ ಅವ್ರ ಯೋಗ್ಯತೆ ಮೀರಿ ಇಷ್ಟೆಲ್ಲ ಖರ್ಚು ಮಾಡಿದ್ದಾರೆ. ಹೌದು, ಅವ್ರ ಯೋಗ್ಯತೆ ಅಷ್ಟೇ ಅಂತ ನೀವೇ ಒಪ್ಕೋತಾ ಇದ್ದೀರಲ್ಲ. ಅಲ್ಲ ಕಣೆ, ನಿನಗೆ ಮಾತಾಡೋದಕ್ಕೆ ಯೋಗ್ಯತೆನೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ಯಾವಾಗ ನೋಡಿದ್ರು ನನ್ನ ಬಗ್ಗೆನೇ ಮಾತಾಡ್ತಿರ್ತಾರೆ ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳಿ ಮೀನಾ ಮತ್ತು ರೋಹಿಣಿ ಇರೋದಿಲ್ಲ, ಮೀನಾ ಮತ್ತು ಅವ್ರ ಅಮ್ಮ ಮತ್ತು ಫ್ರೆಂಡ್ಸ್ ಎಲ್ಲರೂ ಕೂಡ ರೆಡಿ ಮಾಡ್ತಿರ್ತಾರೆ ಕನಕನ. ಅಲ್ಲಿಗೆ ಶ್ರುತಿ ಮತ್ತು ರವಿ ಇಬ್ಬರು ಬರ್ತಾರೆ. ವಾವ್ ಕನಕ, ಯು ಲುಕ್ಕಿಂಗ್ ಗಾರ್ಜಿಯಸ್ ಅಂತ ಹೇಳಿ ಹೇಳ್ತಾಳೆ. ಥ್ಯಾಂಕ್ ಯು ಶ್ರುತಿ ಅಂತ ಹೇಳ್ತಾಳೆ. ಆಗ, ಮೀನವರಿ, ನಿಮ್ಮ ತಂಗಿ ಸೂಪರ್ ಕಾಣಿಸ್ತಾ ಇದ್ದಾರೆ, ರವಿ ಕೊಡು ಅಂತ ಹೇಳಿದಾಗ ಗಿಫ್ಟ್ ಕೊಡ್ತಾ ಇರ್ತಾರೆ. ಅಯ್ಯೋ ಇದೆಲ್ಲ ಯಾಕೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನಿನ್ನ ಮದುವೆ ಅಲ್ವಾ, ಅದಕ್ಕೆ ನಾವು ಗಿಫ್ಟ್ ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ, ಓ ನನ್ನ ಮದುವೆಗೆ ಗಿಫ್ಟ್ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಹೌದು, ನಿಮ್ಮ ಮದುವೆಗೆ ನಾನು ಗಿಫ್ಟ್ ಕೊಡ್ತಾ ಇರೋದು ಅಂತ ಹೇಳಿ ಹೇಳಿದಾಗ, ಸರಿ ಆಯಿತು ಅಂತ ಹೇಳ್ಬಿಟ್ಟು ತೊಗೋತಾ ಇರ್ತಾರೆ. ಆಗ, ಆದರೂ ಅಂತ ಹೇಳಿದಾಗ, ಏನಿಲ್ಲ ಕನಕ, ಸುಮ್ಮನೆ ತಗೋ ಅಂತ ಹೇಳಿ ಕೊಡ್ತಾರೆ. ತೊಗೋತಾರೆ. ಅದಾದಮೇಲೆ, ನೀನು ನಾವು ಲವ್ ಮಾಡಬೇಕಿದ್ರೆ ನಾನು ಇಂಥ ಲವ್ ಎಲ್ಲ ಮಾಡದೇ ಇಲ್ಲಪ್ಪ ಅಂತ ಹೇಳಿದ್ದೆಲ್ಲ ಕನಕ, ಆದರೆ ಈಗ ನೋಡು ನೀನು ಲವ್ ಮ್ಯಾರೇಜ್ ಆಗ್ತಾ ಇದೆಯಾ, ಆದರೆ ನನಗೆ ಮುಂದೆ ಸಿಚುವೇಶನ್ ಈಗ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಹೌದು, ನಮಗೂ ಕೂಡ ಹಾಗೆ ಗೊತ್ತೇ ಇರಲಿಲ್ಲ. ಈಗ ನೋಡು ನನ್ನನ್ನು ಶ್ರುತಿ ನಾನು ಎಷ್ಟು ಲವ್ ಮಾಡ್ತಾ ಇದ್ದೀವಿ. ರವಿ, ಸಾಕು ಹೋಗ್ಲಿದ್ದು, ನಡಿ, ಹೊಟ್ಟೆ ಹಸಿವಾಗ್ತಾ ಇದೆ, ನಾನು ಟಿಫನ್ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಸರಿ ಆಯಿತು ಕನಕ, ತಗೊಳಮ್ಮ, ನೀನು ಕೂಡ ಈ ಜ್ಯೂಸನ್ನು ಕುಡಿ. ಅಯ್ಯೋ ಬೇಡಮ್ಮ, ಅಲ್ಲಿ ಮದುವೆ ಮಂಟಪಕ್ಕೆ ಹೋದ್ಮೇಲೆ ನಿನಗೆ ಸುಸ್ತಾದರೂ ಕೂಡ ಯಾರೂ ಏನೂ ಕೊಡೋದಿಲ್ಲ, ಈ ಜ್ಯೂಸ್ ಕುಡಿಯೇ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ತಗೊಳ್ತಾ ಇರ್ತಾರೆ. ಅದಾದಮೇಲೆ, ನಡೀರಮ್ಮ ನಾವೆಲ್ಲರೂ ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿ ಅವರಮ್ಮ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆಗ ಮೀನಾ ಹೊರಗಡೆ ಹೋಗ್ಬಿಟ್ಟು ಯಾರಾದರೂ ಇದ್ದಾರಾ ಅಂತ ಹೇಳಿ ನೋಡ್ಬಿಟ್ಟು, ಯಾರೂ ಇಲ್ಲ ಅಂತ ಹೇಳಿ ಬಾಗಿಲು ಹಾಕೊಂಡು ಬರ್ತಾಳೆ. ಬಂದಿದ್ದ ತಕ್ಷಣನೇ, ಕನಕ, ನಂಗೆ ತುಂಬ ಬೇಜಾರಾಗ್ತಾ ಇದೆ ಕಣೆ, ಯಾಕೆ ಇಷ್ಟು ಬೇಜಾರು ಮಾಡ್ಕೋತಾ ಇದೆಯಾ, ಇಷ್ಟೆಲ್ಲ ಓಡಾಡ್ಕೊಂಡು ನಿಮ್ಮ ಭಾವ ಕೆಲಸ ಮಾಡಿಕೊಂಡು ಮದುವೆ ಎಲ್ಲ ಮಾಡ್ತಾ ಇದ್ದಾರೆ, ಆದರೆ ನಾವು ಅವ್ರಿಗೇನೆ ಸತ್ಯನ ಹೇಳ್ದೇನೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದು ತಪ್ಪು ಕಣೆ ಅಂತ ಹೇಳ್ತಾರೆ. ಆಗ, ಅಯ್ಯೋ ಅಕ್ಕ, ನೀನು ಅಷ್ಟೆಲ್ಲ ಬೇಜಾರು ಮಾಡ್ಕೋಬೇಡ, ನೋಡು ಇವಾಗ ಅಂಥದ್ದು ಏನೂ ಆಗಿಲ್ಲ, ಈಗ ಮದುವೆ ಎಲ್ಲ ಆಗಿದ ತಕ್ಷಣವೇ ನಾವೇ ಸತ್ಯ ಹೇಳ್ಬಿಡೋಣ ಅಂತ ಹೇಳ್ತಾರೆ. ಬೇಡ ಕಣೆ, ನನಗೆ ಯಾಕೋ ಮನಸ್ಸು ಒಪ್ಕೋತಾನೆ ಇಲ್ಲ, ನಾವು ಮೊದಲೇ ನಿಮ್ಮ ಭಾವಂಗೆ ಹೇಳೋಣ ಕಣೆ ಅಂತ ಹೇಳ್ತಾರೆ. ಬೇಡ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಆಗ, ಇಲ್ಲ ಕಣೆ, ನಾವು ನಿಮ್ಮ ಭಾವಂಗೆ ಸತ್ಯನ ಹೇಳಲೇಬೇಕು ಅಂತ ಹೇಳ್ದಾಗ, ಅಕ್ಕ ಭಾವ ಜಗಳ ಮಾಡಿದರೆ ನಡೀತಾ ಇರೋ ಮದುವೆ ಕೂಡ ನಿಂತೋಗ್ಬಿಡುತ್ತೆ, ಆಗ ಎಲ್ರಿಗೂ ಸಮಸ್ಯೆ ಆಗುತ್ತೆ, ಒಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲ ಸತ್ಯನೂ ಹೇಳೋಣ ಅಂತ ಹೇಳಿದಾಗ,
ಸರಿ ಅಂತ ಹಾಗೆ ಇರ್ತಾರೆ. ಅಷ್ಟೇ ಸೂರ್ಯ ಬಂದು ಬಾಗಿಲು ತರ್ತಾನೆ. ಇವಳಿಗೆ ಫುಲ್ ಟೆನ್ಷನ್ ಆಗಿಬಿಡುತ್ತೆ. ಸತ್ಯ ನನಗೆ ಗೊತ್ತಾಯ್ತು ಕಣೆ ಮೀನಾ, ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದಾಗ, ಅದು ರೀ ನಾನು ಕನಕ ಅಂತ ಹೇಳಿದಾಗ, ನಂಗೆ ಗೊತ್ತು ಕಣೆ ನಿಮ್ಮಮ್ಮ ಕನಕಂಗೆ ಮಾತ್ರ ಬಂದು ಜ್ಯೂಸ್ ಕೊಟ್ಟೋಗಿದ್ದಾರೆ ಅಂತ ಹೇಳಿ, ನೀನು ನನ್ನ ಹೆಂಡ್ತಿ ಅಲ್ವಾ, ನೀನು ನಾನೇ ನೋಡ್ಕೋಬೇಕು, ಅದಕ್ಕೆ ನಿನಗೆ ಜ್ಯೂಸ್ ತೊಗೊಂಡು ಬಂದಿದ್ದೀನಿ, ತಗೋ ಕುಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು, ಲೇ ಅಲ್ಲಿ ನನ್ನ ಜೊತೆ ಕಾರ್ತಿಕ್ ಇದ್ದಾನೆ, ಆದರೂ ಕೂಡ ನೀನು ನನ್ನ ಜೊತೆ ಇಲ್ಲ ಅಂತ ಅನ್ಸುತ್ತೆ ಕಣೆ, ಬೇಗ ಬಾರೆ ನನ್ನ ಜೊತೆ ಅಂತ ಹೇಳಿದಾಗ, ಸರಿ ಆಯಿತು ರೀ, ಇಲ್ಲಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ. ಹಾಗೆ ಹೋಗ್ತಾ ಇರಬೇಕಿದ್ರೆ ಹೂವಿನ ಹಾರ ಎಲ್ಲ ಬರುತ್ತೆ. ಮೀನಾ ತಗೊಳಮ್ಮ, ಗಂಡು ಹೆಣ್ಣಿ ಹೂವಿನ ಹಾರ ಬಂದಿದೆ, ಎಷ್ಟು ಚೆನ್ನಾಗಿದೆ ನೋಡು ಅಂತ ಹೇಳಿದಾಗ, ಸರಿ ಅಕ್ಕ ಇದನ್ನು ಕನ್ಕನ್ ರೂಮಿಗೆ ಕೊಡಿ, ನಾನು ಇದನ್ನು ಹುಡುಗನ ರೂಮಿಗೆ ಕೊಡ್ತೀನಿ ಅಂತ ಹೇಳಿ ತೊಗೊಂಡು ಬರ್ತಾ ಇರ್ತಾಳೆ. ಹಾಗೆ ಅವ್ರ ಅಮ್ಮ ಸಿಗ್ತಾನೆ. ಅಮ್ಮ ಇದು ನಾನು ನಿಮ್ಮ ಮಗನ ಕೊಡಿ ಅಂತ ಹೇಳಿ ಕೊಡ್ತಾಳೆ. ಸರಿ ಆಯಿತು ಅಂತ ಹೇಳಿ ಕೊಟ್ಟಿದ ತಕ್ಷಣವೇ ಮೀನಾ ತಪ್ಪಾಗಿ ತಿಳ್ಕೊಬಿಡಮ್ಮ, ಈ ಮದುವೆ ಆಗೋದಕ್ಕೆ ನೀನು ತುಂಬಾ ಕಾರಣ ಆಗಿದೆಯಾ ಅಂತ ಹೇಳ್ತಾರೆ. ಆಗ ಅಯ್ಯೋ ಬಿಡಿ ಅಮ್ಮ, ನನಗೆ ನನ್ನ ತಂಗಿ ಸಂತೋಷ ಮುಖ್ಯ, ಆದರೆ ನಿಮಗೆ ನಿಮ್ಮ ಮಗಳು ಮದುವೆ ಮಾಡ್ಕೊಂಡು ಬರೋದು ಮುಖ್ಯ. ಈಗ ನಿಮ್ಮ ಮನೆಗೆ ನನ್ನ ತಂಗಿ ಸೊಸೆಯಾಗಿ ಬರ್ತಾ ಇದ್ದಾಳೆ, ನಾನು ಅದನ್ನು ಕೊಟ್ಟಿರೋ ಮಾತನ್ನು ಉಳಿಸ್ಕೊಂಡಿದ್ದೀನಿ, ಈಗ ನೀವು ಕೂಡ ನನ್ನ ತಂಗಿ ಸಂತೋಷವಾಗಿರೋದನ್ನು ಉಳಿಸ್ಕೋಬೇಕು ಅಂತ ಹೇಳಿದಾಗ, ಆಗ್ಲಮ್ಮ ಅಂತ ಹೇಳ್ತಾರೆ. ಸರಿ ಆಯಿತು ಅಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ಇದನ್ನು ಅರುಣ್ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವಳು ಹೋಗ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳಿ ಇವಳು ಕೂಡ ಹೂವಿನ ಹಾರ ಎಲ್ಲನೂ ತೊಗೊಂಡೋಗ್ತಾಳೆ. ಎಲ್ಲರದ್ದು ಹೀಗೆ ಕೂಡ ಖುಷಿಯಾಗಿ ನಡೀತಾ ಇರುತ್ತೆ. ಅಷ್ಟರಲ್ಲಿ ಮನೋಜ ತಿಂಡಿಗೆ ಬಂದ್ಬಿಟ್ಟು ಬೇಕೇ ಬೇಕು ನನಗೆ ವಡೆ ಬೇಕೇ ಬೇಕು ಅಂತ ಹೇಳಿ ತುಂಬ ಜೋರಾಗಿ ಗಲಾಟೆ ಮಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಯಾರಿದು ಗಲಾಟೆ ಅಂತ ಹೇಳಿದಾಗ, ಸರ್ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಮದುವೆ ಮಾಡ್ತಾ ಇದ್ದೀರಾ, ಅಲ್ಲೊಬ್ಬ ಊಟದ ವ್ಯವಸ್ಥೆ ಎಲ್ಲನೂ ನೋಡಿಬಿಟ್ಟು ಈ ಮದುವೆ ಚೆನ್ನಾಗಿಲ್ಲ ನಡೆಯಲ್ಲ ಅಂತ ಹೇಳಿ ಜಗಳ ಮಾಡ್ತಾ ಇದ್ದಾನೆ, ಯಾರಪ್ಪ ಅವನು ಅಂತ ಹೇಳ್ಬೋದು. ನೋಡಿದ್ರೆ ಮನೋಜ ಜಗಳ ಮಾಡ್ತಾ ಇರ್ತಾನೆ. ಯಾಕೋ ಏನಾಯಿತು ಅಂತ ಹೇಳಿದಾಗ, ನೋಡಲ್ಲಿ ಅವರೆಲ್ಲ ಗಂಡಿನ ಕಡೆಯವರು ಅಂತ ಹೇಳಿ ಒಡೆ ಹಾಕಿದ್ದಾರೆ, ಆದರೆ ನಮಗೆ ಒಡೆನೇ ಹಾಕಿಲ್ಲ, ಒಡೆ ಇಲ್ಲದೆ ಹೇಗೋ ನಮ್ಗೆ ಗೌರವ ಇಲ್ವಾ, ನಂಗೆ ಒಡೆ ಬೇಕು. ಲೇ ಒಡೆ ಹಾಕಲ್ಲ ಅಂತ ಹೇಳಿಲ್ಲ ಕಣೋ, ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಇರೋ ಹಾಕ್ತಾರೆ ಅಂತ ಹೇಳಿದಾಗ, ಇಲ್ಲ ನನಗೆ ಈಗಲೇ ಬೇಕು ಅಂತ ಹೇಳ್ತಾನೆ. ಅಯ್ಯೋ ಸೂರ್ಯ, ಯಾರೋ ಅದು ಒಡೆ ಹಾಕಿಲ್ಲ ಅಂತ ಹೇಳಿ ಚೀಪಾಗಿ ಕಿರ್ಚಾಡಿ ಮದುವೆ ನಿಂತೋಗುತ್ತೆ ಅಂತ ಹೇಳ್ತಾ ಇದ್ದಾರಂತೆ, ಯಾರೋ ಅವನು ಅಂತ ಹೇಳಿದಾಗ, ನೀನು ಪಕ್ಕದಲ್ಲಿ ನಿಂತಿದ್ದಾನಲ್ಲ ಅವನೇ ಚೀಪ್ ಮನುಷ್ಯ ಮನೋಜ ಅಂತ ಹೇಳಿದಾಗ, ಮನೋಜ ಏನಾಗಿದೆ ನೋಡೋ ರವಿ, ನನಗೆ ಒಡೆನೇ ಹಾಕಿಲ್ಲ ಅಂತ ಹೇಳ್ತಾನೆ. ಆಗ ನೋಡು ನೀನು ಸಮಾಧಾನ ಮಾಡ್ಕೊ, ಒಡೆ ಇಲ್ಲ ಅಂತ ಅಲ್ಲ ಕಣೋ, ಬಿಸಿ ಬಿಸಿಯಾಗಿ ಮಾಡ್ತಾ ಇದ್ದಾರೆ, ಹಾಕ್ತಾರೆ ಇರೋ ಅಂತ ಹೇಳ್ತಾನೆ. ಆಗ ನನಗೆ ಈಗಲೇ ಹೊಡೆಬೇಕು ಅಂತ ಹೇಳಿದಾಗ ಹೋಗಿ ಮಂಜ ತೊಗೊಂಡು ಬರ್ತಾನೆ. ಬಾವ ತಗೊಳ್ಳಿ ಅಂತ ಹೇಳಿ 2 ಹಾಕ್ತಾನೆ. ಏನೋ ನಾನು ಹುಡುಗಿ ಮನೆಯವನು, ಬರೀ 2 ಹಾಕಿದ್ಯಾ ನಿಮ್ಮ ಬಾವ, ನಾನು ಹಾಕೋ ಇನ್ನೊಂದು 4 ಅಂತ ಹೇಳ್ತಾನೆ. ಸರಿ ಆಯಿತು ತಿನ್ ಸಾಯಿ, ಏನಾದರೂ ಕಿರ್ಚಾಡಿದ್ರೆ ಮನೋಜ ನಾನು ಮಾತ್ರ ಗುಮ್ಮಿ ಹಂಗೆ ಗೂಟ ಹೊಡೆದ್ಬಿಡ್ತೀನಿ, ನಾನು ಸಾಲ ಸೂಲ ಮಾಡಿ ಮದುವೆ ಮಾಡ್ತಾ ಇರೋದು, ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಮಂಜಿಗೆ ಬರೋ ಇಲ್ಲಿ, ಏನೋ ತಗೊಳ್ಳಿ ಇದೊಂದು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡ್ಬಿಡ್ತಾನೆ. ನೋಡಿದ್ರ ಮಿಸಿ ಮನುಷ್ಯ, ನಿನಗೆ ಒಂದೇ ಒಂದು ಒಡೆ, ನನಗೆ ಎಷ್ಟು ಒಡೆ ಅಂತ ಹೇಳಿ ನಗ್ತಾ ಇರ್ತಾನೆ. ಮುಂದಿನ ವಿಡಿಯೋದಲ್ಲಿ ಸೂರ್ಯಂಗೆ ಹೇಗೋ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ಬಿಟ್ಟಿರುತ್ತೆ. ಗೊತ್ತಾಗಿದ ತಕ್ಷಣ ಎಲ್ಲರನ್ನು ಕರ್ಕೊಂಡು ಬಂದು ಅವರೆಲ್ಲರ ಎದುರುಗಡೆನೂ ಕೂಡ ಅರುಣ್ಗೆ ಹೊಡಿತಾ ಇರ್ತಾನೆ. ಯಾಕಳಿ ಅಂದರೆ ಏನಾಯಿತು, ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಹೇಳಿ, ನಾನು ಮೊದಲೇ ಹೇಳಿದ್ದೆ ಅವ್ನಿಗೋಸ್ಕರ ಮದುವೆ ಮಾಡೋದು ಬೇಡ ಅಂತ ಹೇಳಿ, ಆದರೆ ನೀವು ಯಾರೂ ಮಾತನ್ನು ಕೇಳಲೇ ಇಲ್ಲ, ಈಗ ಏನಾಯಿತು ಅಂತ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ, ಇವ್ನಿಗಾಗಲೇ ಮದುವೆ ಆಗಿದೆ, ನಮ್ಮ ಕನಕನ 2ನೇ ಮದುವೆ ಆಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ. ಏನ್ರಿ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಏನೂ ಇಲ್ಲ, ನಾನು ಯಾವುದೇ ಮದುವೆ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆದರೂ ಕೂಡ ಕೇಳಿದೆ, ನೀನು 2ನೇ ಮದುವೆ ಆಗಿದೆಯಾ, ಇದು 2ನೇ ಮದುವೆ ಆಗ್ತಾ ಇರೋದು, ನೀನು ಮೊದಲೇ ಮದುವೆ ಆಗಿದೆಯಾ ಅಂತ ಹೇಳಿ ಜೋರಾಗಿ ಗಲಾಟೆ ಮಾಡ್ತಿರ್ತಾನೆ. ಕುಸುಮ ಫುಲ್ ಶಾಕ್ ಆಗಿಬಿಟ್ಟಿರ್ತಾರೆ. ಹಾಗೆ ಶಾಂತಿ ಮತ್ತು ಇವರಿಬ್ರು ಕೂಡ ರಂಗನಾಥ್ ಅವರು ಫುಲ್ ಶಾಕಿಂದ, ಏನು ಸೂರ್ಯ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಕನಕಂಗೆ ತುಂಬಾ ಬೇಜಾರಾಗಿ ಹಾಗೆ ಶಾಕಲ್ಲಿ ನಿಂತಿರ್ತಾಳೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.